ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಕರೀತಾರೆ. ಕೆಲವೊಂದು ತರಕಾರಿಗಳು ಕಣ್ಣನ್ನು ಮಾತ್ರ ಖುಷಿಪಡಿಸುತ್ತೆ, ಕೆಲವೊಂದು ತರಕಾರಿಗಳು ಕಣ್ಣನ್ನು ಖುಷಿಪಡಿಸಿ ಹೊಟ್ಟೆನೂ ತುಂಬಿಸುತ್ತೆ, ಮತ್ತು ಕೆಲವು ತರಕಾರಿಗಳು ಕಣ್ಣನ್ನು ಸಂತೋಷಪಡಿಸಿ ಹೊಟ್ಟೆನೂ ತೃಪ್ತಿಪಡಿಸಿ ಅದರಿಂದಾಚೆಗೆ ಅದರಲ್ಲಿರೋ ಅಂಶಗಳನ್ನ ಔಷಧಿ ಅಂಶಗಳನ್ನಾಗಿ ಪರಿವರ್ತಿಸುತ್ತೆ. ಆ ಥರ ಪರಿವರ್ತಿಸೋ ತರಕಾರಿಗಳಲ್ಲಿ ಈ ಕರ್ಚಿಕಾಯಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ತರಕಾರಿನ ಶುಗರ್ ಇರೋರು ಕ್ರಮೇಣ ತಿಂತಾ ಬಂದರೆ ಶುಗರ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ. ಇದು ಪ್ರಕೃತಿಯ ಕೊಡುಗೆ ಅಂತಲೇ ಹೇಳ್ಬೋದು. ಇದನ್ನು ಯಾರು ಬಿತ್ತೋ ಹಾಗಿಲ್ಲ, ಬೀಜ ಹಾಕೋ ಹಾಗಿಲ್ಲ. ಮಳೆಗಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ, ಮಳೆಗಾಲ ನಿಂತೋದ್ಮೇಲೆ ತನ್ನಷ್ಟು ತಾನೇ ಇದು ವಿನಾಶ ಹೊಂದುತ್ತೆ. ಈ ತರಕಾರಿ ಉತ್ತರ ಕರ್ನಾಟಕದ ಎರೆಹೊಲ ಅಂತ ಕರಿತೀವಲ್ಲ, ಅಂದರೆ ಕಪ್ಪು ಮಣ್ಣಿನ ಹೊಲ ಅಂತ ಅಂತೀವಲ್ವ, ಅಲ್ಲಿ ಮಾತ್ರ ಬೆಳೆಯುವಂಥ ತರಕಾರಿ ಇದು. ಇದ್ರ ಜೊತೆ ನಾನು ಅಕ್ಕಕ್ರ ಸೊಪ್ಪನ್ನು ಸಹ ತೋರಿಸ್ತಾ ಇದ್ದೀನಿ ನಿಮಗೆ. ಇವತ್ತು ನಮ್ಮ ಮನೆಯಲ್ಲಿ ಎರಡೂ ಇರೋದ್ರ ಕಾರಣ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಕರ್ಚಿಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು 2 ರಿಂದ 3 ಸಲ ತೊಳೆದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಕರ್ಚಿಕಾಯಿ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಸಿಗೋ ತರಕಾರಿ ಇದು. ಬೈ ಚಾನ್ಸ್ ಈ ವಿಡಿಯೋ ನೋಡೋರಿಗೆ ಈ ತರಕಾರಿ ಎಲ್ಲಾದರೂ ಕಣ್ಣಿಗೆ ಬಿದ್ದರೆ ಸ್ವಲ್ಪನೂ ಯೋಚನೆ ಮಾಡದೆ ಈ ತರಕಾರಿನ ತೊಗೊಂಡು ಬಂದು ಪಲ್ಯ ಮಾಡಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಜೊತೆ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು. ಈಗ ನಾನು ಇದಕ್ಕೆ ಏನೇನು ಬೇಕು ಪದಾರ್ಥ ಅಂತ ಹೇಳ್ತೀನಿ. ನಾನಿಲ್ಲಿ 1/4 kg ಕರ್ಚಿಕಾಯಿ ತೊಗೊಂಡಿದ್ದೀನಿ, 1 ಮೀಡಿಯಮ್ ಗಾತ್ರದ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, ಅರ್ಧ ಟೊಮೆಟೊ, ಒಂದು 5-6 ಹೆಸರು ಕರಿಬೇವಿನ ಎಲೆ, ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿಣ ಪುಡಿ, ಮತ್ತು ಪಲ್ಯ ಮಾಡಲಿಕ್ಕೆ ಎಣ್ಣೆ, ಈ ಸ್ವಲ್ಪ ಬೆಲ್ಲ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಆ್ಯಸ್ ಯೂಶ್ವಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಚ್ಚೆಳ್ಳು ಪೌಡ್ರು. ಈಗ ನಾನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ. ನಾನಿವತ್ತು ನಮ್ಮ ಮನೆಯಲ್ಲಿ ಬೆಳಿಗ್ಗೆನೇ ರೊಟ್ಟಿ ಜೊತೆ ಕರ್ಚಿಕಾಯಿ ಪಲ್ಯ ಮತ್ತು ಅಕ್ಕಕರಿ ಸೊಪ್ಪನ್ನ ಟಿಫನ್ ಮಾಡಿದ್ವಿ, ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ನಾನೀಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಕರ್ಚಿಕಾಯಿ ಪಲ್ಯಕ್ಕೆ ಎಣ್ಣೆ ಏನು ಜಾಸ್ತಿ ಹಿಡಿಯಲ್ಲ. ನಾನಿಲ್ಲಿ 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಒಂದು 5-6 ಹೆಸರು ಕರಿಬೇವಿನ ಎಲೆ ಹಾಕಬೇಕು. ಈಗ ಇದು ಚೆನ್ನಾಗಿ ಸಿಡಿತಿದ್ದಂಗೆ ನಾವು ನೆಕ್ಸ್ಟ್ ಏನು ಐಟಮ್ ಅಂತ ಹೇಳ್ತೀನಿ. ನನ್ನ ಅನಿಸಿಕೆ ಪ್ರಕಾರ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಎಲೆ ತುಂಬ ಅವಿನಾಭಾವ ಸಂಬಂಧ ಇದೆ ಅಂತ ಅನಿಸುತ್ತೆ. ಅದೊಂಥರ ಎಂಕ ನೊಣ ಸೀನ ಇದ್ದಂಗೆ ಅಲ್ವಾ? ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನೀಗ 2 ರಿಂದ 3 ಆಗುವಷ್ಟು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ. ಈಗ 1 ಮೀಡಿಯಮ್ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅರ್ಧ ಹೆಚ್ಚಿಟ್ಕೊಂಡಿರೋ ನಾಟಿ ಟೊಮೆಟೊನ ಫೈನ್ ಚಾಪ್ ಮಾಡಿದ್ದೆ, ಅದೇ ಟೊಮೆಟೊನ ನಾನೀಗ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೆಟೊ ಜಾಸ್ತಿ ಏನು ಹಿಡಿಯಲ್ಲ, ಬರೀ ಅರ್ಧ ಟೊಮೆಟೊ ಹಾಕಿದರೆ ಅಷ್ಟೇ ಸಾಕು. ಯಾಕಂದರೆ ಕರ್ಚಿಕಾಯಿಗೆ ತುಂಬ ಟೊಮೆಟೊ ತರಕಾರಿ ಏನೂ ಎಕ್ಸ್ಟ್ರಾ ಆಗೋಲ್ಲ, ಯಾಕಂದರೆ ಕರ್ಚಿಕಾಯಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಈಗ ಒಂದು ಸ್ವಲ್ಪ ಕಲರ್ ಬರಲಿಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ, ಯಾಕಂದರೆ ಎಲ್ಲ ತರಕಾರಿ ಎಲ್ಲ ಅರಿಶಿನ ಸ್ವಲ್ಪ ಕಲರ್ ಹಿಡೀಲಿ ಅಂತ. ಈಗ ನಾವು ತೊಳ್ಕೊಂಡು ಇಟ್ಕೊಂಡಿರೋ ಕರ್ಚಿಕಾಯಿನ ಇದಕ್ಕೆ ಹಾಕಿ ಒಂದು 30 ರಿಂದ 40 ಸೆಕೆಂಡಷ್ಟು ಫ್ರೈ ಮಾಡಿದರೆ ಅಷ್ಟೇ ಸಾಕು. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ, ಒಂದು ಮೀಡಿಯಮ್ ಉರಿಲೇ ನೀವು 30 ರಿಂದ 40 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಿದ್ದಂಗೆ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಗ್ರೇವಿ ಥರ ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಗ್ರೇವಿ ಥರ ಬೇಡ ಅಂತಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾನು ಇದಕ್ಕೆ ಒಂದು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿದ್ದೆ, ಸ್ವಲ್ಪ 1 ಇಂಚಿನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದರೆ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಹಾಕ್ತೀನಿ. ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ಟೀ ಕುಡಿಯೋ ಗ್ಲಾಸಿಂದ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ತುಂಬ ಗ್ರೇವಿ ಥರ ಏನು ಬೇಡ, ಟೆಕ್ಸ್ಚರ್ ಮಾತ್ರ ಸ್ವಲ್ಪ ತಿಳಿಯಾಗಿದ್ದರೆ ಸಾಕು ಅಂತ ಹೇಳ್ಬಿಟ್ಟು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಇಲ್ಲಾಂದರೆ ಸಿಪ್ಪೆ ಎಲ್ಲ ಮೆತ್ತಗಾಗೋಗ್ಬಿಡುತ್ತೆ. ಈಗ ರುಚಿ ಏನು ಹಾಕಿದ್ದೀನಿ ಅಂತ ನೋಡೋ ಸಮಯ. ಈಗ ನಾನು ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಅದಕ್ಕೋಸ್ಕರ ನಾನು ಇದನ್ನು ಒಂದು 30 ಸೆಕೆಂಡ್ಸ್ ಆಗೋವಷ್ಟು ಫ್ರೈ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟೇ ಸಾಕು, ತುಂಬ ಹೊತ್ತು ಬೇಯಿಸ್ಲಿಕ್ಕೆ ಹೋಗಬೇಡಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಈಗ ಬಂತು ನೋಡಿ ನಮ್ಮ ಹುಚ್ಚೆಳ್ಳು ಪೌಡ್ರು. ಈ ಪೌಡ್ರ್ ಹಾಕಿ ಪಲ್ಯ ಮಾಡಿ ಆ ಪಲ್ಯ ಊಟ ಮಾಡೋ ಸವಿನೇ ಬೇರೆ. ನಾನೀಗ ಇದಕ್ಕೆ 2 ಟೀ ಸ್ಪೂನ್ ಆಗೋವಷ್ಟು ಹುಚ್ಚೆಳ್ಳು ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಪೌಡ್ರ್ ಹಾಕಿ ಫ್ರೈ ಮಾಡೋದೇ ಬೇಡ, ಈ ಥರ ಕಲಿಸ್ಬಿಟ್ಟು ಒಂದು ಬಟ್ಲಿಗೆ ಶಿಫ್ಟ್ ಮಾಡಿಬಿಟ್ರೆ ಅಷ್ಟೇ ಆಯಿತು. ಈಗ ನಮ್ಮ ಕರ್ಚಿಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂತಾ ಇದ್ದರೆ ಒಂಥರ ಸ್ವರ್ಗ ಸುಖ ಅಂತಲೇ ಹೇಳ್ಬೋದು. ನಮಗಂತೂ ಇದು ತುಂಬ ಇಷ್ಟವಾಗಿರೋ ಪಲ್ಯ. ತಿನ್ನೋ ಕಹಿ ಆದರೂ ಅದನ್ನು ಸಿಹಿ ಮಾಡಿಕೊಂಡು ಹೇಗೆ ತಿನ್ನಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಇದೇ ಥರ ನೀವು ರುಚಿಯಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಸೌದು ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾ ಮಾಡ್ತಾ ಇರೋ ಅಡುಗೆ ರೆಸಿಪಿ ನಿಮಗೂ ತುಂಬ ಇಷ್ಟ ಆಗಿದ್ದರೆ ನನಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.